ಎಲ್ರಿಗೂ ನಮಸ್ಕಾರ. ಇವತ್ ನಾವ ಲಕ್ನಾನ್ ಕೊಪ್ಪದಾಗ ಬಿಟ್ಟಲನ್ನ ಸೋಮಗೊಂಡ ಅನ್ನಾರ ಹೊಲದಾಗದೇವೆ. ಅಣ್ಣಾರ ಯಾರಂತೇಳಿ ನಮ್ ರಾಮದುರ್ಗ ತಾಲೂಕದಾಗ ಯಾರಿಗೆ ಹೇಳೋದು ಬೇಡ, ಎಲ್ಲರಿಗೂ ಪರಿಚಯ ಇರ್ತಿದ್ವಿ. ಇನ್ನೊಂದೇನಪ್ಪಾ ಅಂದ್ರ ನಮ್ಮ ಹಳ್ಳಿ ಜನಕ್ಕ ಬಾಳ ಒಂದ ದೊಡ್ಡ ಮೂಢನಂಬಿಕೆ ಐತೆ. ಏನಪ್ಪಾ ಅಂದ್ರ ಮಣ್ಣಮುಖ ಹಾವ, ಯಾರ್ ತಲಿ ಹಾವ ಅದ ಕಡಿತೈತಿ, ಕಡದ್ರ ನೆಕ್ತೈತಿ, ನೆಕ್ಕರ ಕಾಲು ಕೊಳಿತಾವ ಅಂತೇಳಿ ಆ ಹಾವ ಇಲ್ಲಿ ಐತೆ. ಅಣ್ಣಾರ ಹೊಲದಾಗದೇವೆ. ಆಕ್ಚುಲಿ ಏನಪ್ಪಾ ಮುಂದ್ ಬರಲ್ಲ ಇದೈತಲ್ಲ, ನೀವೆಲ್ಲ ಅನ್ಕೋತಿರಲ್ಲ ಮಣ್ಣಮುಖ ಹಾವ, ಎರಡ್ ತಲಿ ಹಾವ ಅಂತೇಳಿ. ಅದ ಹಾವ, ಬೇರೆ ಯಾವ ಹಾವ ಅಲ್ಲ, ಇದ ಹಾವ. ಇನ್ನೊಂದ್ ಏನಪ್ಪಾ ಅಂದ್ರೆ ಇದಕ್ಕ ಇಂಗ್ಲಿಷ್ ಒಳಗ ಸ್ಯಾಂಡ್ ಬೋವಾ ಅಂತಾರ. ಸ್ಯಾಂಡ್ ಬೋವಾ ಅಂದ್ರ ಮಣ್ಣಿನ ಹಾವ ಅಂತ ಹೇಳಿ. ಇದಕ್ಕೆ ಎರಡು ತಲಿ ಅಂತಾರ. ಇದಕ್ಕೆ ಎರಡು ತಲಿ ಇರೋಂಗಿಲ್ಲ, ಬಟ್ ಎರಡೂ ಕಡೆ ಸೇಮ್ ಹಂಗ ಇರ್ತೈತಿ. ಇದ ನಾನ್ ವೆನಮಸ್ ಸ್ನೇಕ್ ಅಂದ್ರೇನ, ಇದಕ್ಕೆ ವಿಷಯನೇ ಇರಂಗಿಲ್ಲ. ಆಕ್ಚುಲಿ ಇದ ಸಸ್ಯಾಹಾರಿ. ಏನಪ್ಪಾ ಅಂದ್ರ ಮಣ್ಣು ತಿಂತೈತಿ, ಅದಕ್ಕೋಸ್ಕರ ಇದ ಮಣ್ಣು ಒಳಗೈತೆ. ನೋಡ್ರಿ ಈಗ ಎಲ್ಲಾರು ಆಲ್ಮೋಸ್ಟ್ ಇದ ಹೊಲ್ದಾಗ ಐತಿ, ಅನ್ನಾರ ಹೊಲ್ದಾಗ ಐತಿ. ಮಣ್ಣಮುಖ ಹಾವ ಒಂದ್ ಮೂರ್ ಫೂಟ್ ವರೆಗೂ ಉದ್ದೈತೆ. ಆಕ್ಚುಲಿ ಮಣ್ಣು ತಿಂದ ಬದುಕುವಂತ ಇದ ಹಾವಿದ. ಇದೇನ್ ನೆಕ್ಕಂಗಿಲ್ಲ, ಇದು ಕಡಿಯೋಂಗೂ ಇಲ್ಲ. ಇವತ್ ನಿಮಗೆ ಇದನ್ನ ತೋರಿಸೋ ಸಂಬಂಧ ವಿಡಿಯೋ ಮಾಡತ್ತೀನಿ ಲೈವ್ ಆಗಿ. ನೋಡ್ರಿ ಫುಲ್ ಕ್ಲಿಯರ್ ಕಟ್ ಆಗಿ ಕಾಣತೈತೆ ಮಣ್ಣಮುಖ ಹಾವ. ನೋಡ್ರಿ ಈಗ ನಿಮ್ಗೆ ಲೈವ್ ಕಾಣ್ತೈತೆ ನೋಡ್ರಿ. ಈಗ ಕಡಿಯಂಗೂ ಇಲ್ಲ, ನೆಕ್ಕಂಗೂ ಇಲ್ಲ. ಸ್ಟ್ಯಾಂಡ್ ಬೋವಾ ಮಣ್ಣಮುಖ ಅಂತ ನೋಡ್ರಿ, ತಿಳ್ಕೊಂಡ್ಬಿಡ್ರಿ ಇಷ್ಟ. ಮಣ್ಮುಖ ಹಾವ್ ಕಡಿತೈತಿ ಮತ್ತ ಅದ್ ನೆಕ್ಕಿರ ಮನುಷ್ಯ ಕೊಳಿತ ಅಂತಾರಲ್ಲ, ಎಲ್ಲಾ ಬಂಡಲ್ಲ, ದೊಡ್ಡ ಬಂಡಲ್ಲ. ಆಕ್ಚುಲಿ ನಾವ್ ನಿಮ್ಗ ಹಾವ ಹಿಡಿದು ತೋರ್ಸೋದ ಇದ ಒಂದು ಉದ್ದೇಶ. ಈ ಹಾವ ಬಾದನ ಸಿಕ್ಕಿರ್ಕಿಲ್ಲ, ಈಗ ಸಿಕ್ಕೈತಿ. ಈಗ ಇದನ್ನ ರೆಸ್ಕ್ಯೂ ಮಾಡಿದ್ವಿ. ಆಮೇಲೆ ಮುಳುರು ಹುಡ್ದಾಗ ಇದನ್ನ ಬಂದಾಗ ಇದನ್ನ ರಿಲೀಸ್ ಮಾಡ್ತೇವೆ. ಇದ ನಾನ್ ವೆನಮಸ್, ಇದಕ್ಕೆ ವಿಷ ಅನ್ನೋದು ಇರಂಗಿಲ್ಲ, ಇದು ಕಡಿಯೋಂಗೂ ಇಲ್ಲ ಮತ್ತೆ ನೆಕ್ಕಂಗೂ ಇಲ್ಲ. ಬರ್ರಿ ಅಣ್ಣ, ನೀವು ಬರಲ್ಲ, ಬರ್ರಿ ಇಲ್ಲಿ ಬರ್ರಿ, ಅವ್ರಂತಲ್ಲಿ ಬರ್ರಿ. ಸೇವ್ ಮಾಡ್ಬೇಡಿ ಬರ್ರಿ ಇಲ್ಲಿ ಬರ್ರಿ, ಅವ್ರು ಹಿಡ್ದಾರ ಬರ್ರಿ, ಅವ್ರ ಏನ್ ಮಾಡ್ತಾರ. ಬರ್ರಿ ಯಶೋದ ಬಾ, ನೀನು ಅವನ್ ಕರ್ಕೋರಿ ಪ್ರಶ್ನೆಕ. ಬಾಯಪ್ಪ, ಏ ಬಾಯ್ಲಿ ಅಪ್ಪ ಅಪ್ಪಾರ ಹೊತ್ತೋತಾರ, ಬಾಯ್ಲಿ ಬಾಯ್ಲಿ ಅವ್ರು ಹೊರ್ತೋತಾರ. ಬಾ, ಹಾ ಅವ್ರು ಬರ್ರಿ ಇಲ್ಲಿ ಐತ್ರಿ, ಎಲ್ಲ ಡಿಕ್ಲೇರ್ ಕಾಣ್ತೈತ್ರಿ, ಚಲೋ ಐತ್ರಿ. ಹಾ ಕಾಣಕತ್ತಿ ನೋಡ್ರಿ ಸರ. ನೋಡ್ರಿ ನೀವೆಲ್ಲ ಅಂತಾರಲ್ಲ ಇದ ಮಣ್ಮುಖ ಹಾವ, ಎರಡ್ ತಲಿ ಹಾವ ಅಂತಾರಲ್ಲ, ಅದು ಇದ. ಮತ್ತ ಇದು ನೆಕ್ತೈತಿ, ನೆಕ್ಕರ ಕೊಳಿತಿ ಅಂತಾರಲ್ಲ, ಅದು ಎಲ್ಲಾ ಹಾವ ಇದ. ಇದು ಒಂದ ಹಾವ, ಇದು ನೆಕ್ಕಂಗೂ ಇಲ್ಲ, ಕಡಿಯಂಗೂ ಇಲ್ಲ, ಇದಕ್ಕೆ ಎರಡು ತಲಿನೂ ಇರಂಗಿಲ್ಲ. ಎಲ್ಲಾ ದೊಡ್ಡ ಮೂಢನಂಬಿಕೆ. ಸೇವ್ ಮಾಡ್ಬೇಡ್ರಿ. ನೋಡ್ರಿ ಇದೀಗ ರೆಸ್ಕ್ಯೂ ಮಾಡಿಕೊಂಡು ಬಂದಂತ ಮಣ್ಮುಖ ಹಾವ ಇಲ್ಲೈತಿ. ಇದನ್ನ ಮುಳ್ಳೂರು ಗುಡ್ಡದ ಅರಣ್ಯ ಪ್ರದೇಶದಾಗ ಇದನ್ನ ಬಿಡಾಕ್ ಬಂದೇನೆ. ಇದಕ್ಕೆ ಏನೇನು ಬೇಕಲ್ಲ ಎಲ್ಲಾ ಸೌಲಭ್ಯನೂ ಇಲ್ಲೇ ಐತಿ, ಸಿಗ್ತೈತೆ. ಅದಕ್ಕೋಸ್ಕರ ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕಿರ್ತೈತಿ. ಎಲ್ಲ ಅಂತಾರಲ್ಲ ಮಣ್ಮುಖ ಹಾವ ಮತ್ತೆ ಎರಡು ತಲಿ ಹಾವ, ಮತ್ತ ಅದ ನೆಕ್ತೈತಿ, ಕಡಿಯಂಗಿಲ್ಲ, ನೆಕ್ತೈತಿ, ನೆಕ್ಕರ ಮನುಷ್ಯ ಕೊಳಿತ ಅಂತೇಳಿ ಅದೆಲ್ಲ ದೊಡ್ಡ ಬಂಡಲ್ಲ. ಈಗ ನನ್ ಕೈಯಾಗ ಹಿಡ್ಕೊಂಡಿಲ್ಲ, ನೀವು ಎಲ್ಲಾ ಹೇಳ್ತಿರಲ್ಲ ಅದ ಹಾವಿದ, ಬೇರೆ ಯಾವ ಹಾವ ಅಲ್ಲ. ಭಾಳ ಅಂದ್ರೆ ಭಾಳ ದೊಡ್ಡದಾದ ಹಾವಿದ. ಬಿಡಾಕ್ ಬಂದೇನೆ ಅರಣ್ಯ ಇಲಾಖೆ ಒಳಗ, ಬಿಡ್ತೇನೆ, ಬಿಟ್ಟು ಹೋಗ್ತೀನಿ. ನೋಡ್ರಿ ಮತ್ತ ಇದಕ್ಕ ಎಲ್ಲಾರು ಅಂತಾರ ಎರಡು ತಲಿ ಇರ್ತಾವ ಅಂತೇಳಿ. ಆಕ್ಚುಲಿ ಎರಡು ತಲಿ ಇರಂಗಿಲ್ಲ, ಒಂದ ತಲಿ ಇರ್ತೈತಿ. ಬಟ್ ಅದ ಏನಪ್ಪಾ ಅಂದ್ರೆ ಹಿಂದಾದ್ರ ಬಾಡಿ ಐತಲ್ಲ ಸೇಮ್ ಒಂದ ತರನ ಇರ್ತೈತಿ. ಮುಂದ್ ಹೆಂಗ ಇರ್ತೈತಲ್ಲ ಹಿಂದೂ ಕೂಡ ಅದೇ ತರನ ಇರ್ತೈತಿ. ಈಗ ನೋಡ್ರಿ, ಈಗ ಮುಂದೆ ಇದರ ತಲಿ ತೋರಿಸ್ತೀನಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ. ಇದರ ತಲಿ, ಅದು ಪಾಪ ಹೆದ್ರ ನಾನು ನೋಡಿ. ಪೂರ ಮುಂದ್ ತೋರ್ಸ ನೋಡ್ರಿ. ಇದ 3.5 ಫುಟ್ ಉದ್ದ ಐತೆ ಮಣ್ಮುಖ ಹಾವ. ಮತ್ತ 4 kg ತೂಕ ಐತೆ. ಇದೇನಪ್ಪಾ ಅಂದ್ರ ಮಣ್ಣು ತಿಂದು ಬದುಕುವಂತ ಹಾವ ಇದ. ಭಾಳ ಅಂದ್ರೆ ಭಾಳ ವಿಶೇಷವಾದಂತ ಹಾವ. ಆಕ್ಚುಲಿ ಇದು ಹಗಲೆಲ್ಲ ಸಿಗಂಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇವು ಮಣ್ಮುಖ ಹಾವ ಅದಲ್ಲ, ನಮ್ಮ ರಾಮದುರ್ಗ ತಾಲೂಕದಾಗ ಭಾಳ ಅಂದ್ರೆ ಭಾಳ ಅದಾವು. ಇದು ಕೆಂಪು ಮಣ್ಣು ಇದ್ದಲ್ಲ ಅಷ್ಟೇ ಇರ್ತೈತೆ ಅನ್ಸೈತಿ. ಯಾಕಂದ್ರೆ ನಮ್ ಗೋಕಾಕ್ ಸೈಡ್ ಎಲ್ಲ ಕರಿ ಮಣ್ಣು ಐತಲ್ಲ, ಅಲ್ಲಿ ಇವೆಲ್ಲ ಕಾಣೋದಿಲ್ಲ, ನೋಡಕ್ಕೂ ಸಿಗಂಗಿಲ್ಲ. ರಾಮದುರ್ಗದಾಗ ಕೆಂಪು ಮಣ್ಣು ಐತಿ, ಅದಕ್ಕೋಸ್ಕರ ಇರ್ಬೋದು ಅಂತ ನನ್ಗೆ ಅನಿಸ್ತೈತಿ. ಇನ್ನೊಂದು ಏನಪ್ಪಾ ಅಂದ್ರೆ ಹಾವಿನ ಬಗ್ಗೆ ಯಾರಿಗೂ ಕ್ಲಿಯರಿಟಿ 100% ಯಾರಿಗೂ ಗೊತ್ತಿರಂಗಿಲ್ಲ. ಆಲ್ಮೋಸ್ಟ್ ಅದನ್ನ ಅದ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡಬೇಕು.
ನಾನು ನಿಮ್ಮ ಬಗ್ಗೆ ಏನು ಹೇಳ್ತೀನಲ್ಲ, ಹಾವಿನ ಬಗ್ಗೆ ಏನೆಲ್ಲ ಹೇಳ್ತೀನಲ್ಲ, ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕಡೆ ಸರ್ಚ್ ಮಾಡಿ ತಿಳ್ಕೊಂಡು ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಅದೆಲ್ಲ ರಿಯಾಲಿಟಿಯಾಗಿ ನಿಜವಾಗಿ ಇರ್ತೈತೆ. ನೋಡ್ರಿ ಮಣ್ಮುಖ ಹಾವ ಭಾಳ ಅಂದ್ರೆ ಭಾಳ ಮುಗ್ಧವಾದಂಥ ಹಾವಿದ. ಇದ್ರ ಹೆಸರು ಹಾವು ಅಷ್ಟ, ಹಾವಿನ ಜಾತಿ. ಬಟ್ ಯಾರಿಗೂ ಏನು ತೊಂದರೆ ಮಾಡಂಗಿಲ್ಲ, ಯಾರಿಗೂ ಕಡಿಯಂಗೂ ಇಲ್ಲ, ಇದರಿಂದ ಯಾರಿಗೂ ತೊಂದರೆನೂ ಮಾಡಂಗಿಲ್ಲ. ಮಣ್ಮುಖ ಹಾವಿಂದ ಯಾರಿಗೂ ಕೂಡ ತೊಂದರೆ ಆಗಿದ್ದು ಇತಿಹಾಸದಾಗ ಇಲ್ವೇ ಇಲ್ಲ. ಟೈಮು ಭಾಳ ಆಗೈತೆ, ಇದನ್ನು ಬಿಟ್ಟು ನಾನು ಹೋಗ್ಬಿಡ್ತೀನಿ. ಎಲ್ರಿಗೂ ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.